ಹಾಯ್ ಗೈಸ್, ಹಬ್ಬ ಕ್ಲೀನಿಂಗ್ ಏನೋ ಶುರು ಆಯ್ತು. ಇವಳು ಹುಣಸೆ ಹಣ್ಣು ಉಪ್ಪು ಎಲ್ಲ ಹಾಕೊಂಡು ತಿಂತಾ ಇದ್ದಾಳೆ. ಕ್ಲೀನ್ ಮಾಡಿದ್ರೆ ಹೋಗಿ ಎತ್ತಿಕೋ. ಇಲ್ಲ, ಸಾಂಬಾರಲ್ಲಿ ಹಾಕೋತವ್ರು. ತಲೆಗೇನು ಉಪ್ಪು? ಈ ಹಬ್ಬಗೆ ಬಂದ್ರೆ ಸಾಕು, ಕ್ಲೀನ್ ಮಾಡಿದ್ರೆ ಸರಿಯಾಗುತ್ತೆ. ಸಕ್ಕರೆ ಮನೇಲಿ ಎಷ್ಟು ಮೆತ್ತಿಗೆ ಅಂತ ತೋರಿಸ್ತೀನಿ ಇವಾಗ. ಹಾಗೆ ನೋಡಿ, ಫುಲ್ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀವಿ. ಏನಾದ್ರು ನಮ್ಮ ಸೋನು ನೋಡಿದ್ರೆ ಬೇರೆ ಕೆಲಸ ಇಲ್ಲ, ಏನೋ ಮಾಡ್ಕೊಂಡು ಡಿಸ್ಟರ್ಬ್ ಮಾಡೋದೇ ಕೆಲಸ. ವಾವ್, ಫುಲ್ ಮೆಸ್, ಸೂಪರ್ ಮೆಸ್. ಇಲ್ಲೂ ಒಂದು ಮೆಸ್, ಕೂದಲು ಹೆಂಗೆಲ್ಲ ಹೆಂಗಿದೆ ನೋಡಿ. ಮನೆ ಫುಲ್ ಕ್ಲೀನಿಂಗು. ಹಾ, ತಿನ್ಕೊಂಡೇ ಇರೋದು ಕೆಲಸ. ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗಲ್ಲ. ಬೆಳಗ್ಗೆ ಸ್ನಾನ ಮಾಡಿದಾಳೆ, ಆದ್ರೂ ಇನ್ನು ಗಬ್ಬು ನೋಡಿ ಹೆಂಗಿದ್ದಾಳೆ. ಬೊಟ್ಟಿಟ್ಟಿಲ್ಲ, ಏನಿಲ್ಲ, ತಲೆ ಎಲ್ಲ ಹೆಂಗಿದೆ. ಹಾ ನೋಡಿ, ಫುಲ್ಲು ಮೆಸ್ಸು. ಬರೀ ತಿನ್ನೋದೇ ಕೆಲಸ, ಬೆಳಗಿಂದ ಸಂಜೆ. ಆಗ ಏನೋ ಬುಕ್ಸ್ ಎಲ್ಲ ತಗೊಂಡಿದ್ಲು, ಈ ಬಾಟಲ್ಸು, ಬುಕ್ಸು. ಬರೀ ಕೆಲಸ ಇಲ್ಲ ನಿಮಗೆ. ಈ ಹಬ್ಬಗಳು ಬಂದ್ರೆ ನನ್ಗಂತ ಯಾವ್ದವ್ರ ಭಾಷೆ ಅದು? ನಿಮ್ಮೂರ್ ಭಾಷೆ. ಏನದು? ಬರೀ ಉಪ್ಪು ತಿಂತಾಳೆ ನೋಡಿ ಗೈಸ್. ಅಯ್ಯಯ್ಯ, ಕ್ಲೀನ್ ಮಾಡೋ ಟೈಮಲ್ಲಿ ಬರೀ ಉಪ್ಪು ಹುಣಸೆ ಹಣ್ಣು ತಿನ್ಕೊಂಡಿರೋದೇ ಆಯ್ತು ಹೊರತು. ಬರೀ ಉಪ್ಪು ಹುಣಸೆ ಹಣ್ಣು ಸಕ್ಕರೆ ಇದೇ ಹುಳಿ ಊಟ. ಕಡಲೆ ಬೀಜ ಅಂದ್ರೆ ಕಡಲೆ ಬೇಳೆನ ಕಡಲೆ ಪಪ್ಪು, ಇದು ಕಡಲೆ ಪಪ್ಪು, ಬರೇನು ಬೇಡ ಊಟ. ಓಕೆ ಗಾಯ್ಸ್, ನಮ್ಗೆ ಟೈಮ್ ಇಲ್ಲ ವ್ಲಾಗ್ ಮಾಡಕ್ಕೆ. ಕ್ಲೀನ್ ಮಾಡೋದೇ ನಮ್ಮ ವ್ಲಾಗ್. ಎತ್ತರಿ ಎಲ್ಲ ವ್ಲಾಗ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಫೋನ್ ಯಾಕೆ ಕ್ಯಾಮ್ರಾ ಹತ್ರ ಇಟ್ಕೊಂಡಿದ್ಯಾ? ಯಾಕೆ ವ್ಲಾಗ್ ಮಾಡ್ತಾ ಇದೆಯಾ? ತುಂಬಾ ಕೆಲಸ ಇದೆ, ಮುಚ್ಕೊಂಡು ಹೋಗು. ನೀನ್ ಮುಚ್ಕೊಂಡು ಹೋಗು. ತಗೋಬೇಕು. ವೇಸ್ಟ್ ಬಿಡು, ಇದು ಸೋಡಾ ಏನಾದ್ರು ಉಪ್ಪು ಅನ್ಕೋಬಿಟ್ಯಾ? ನೋಡಿ ಹೆಂಗಿದೆ ಸೋಡಾ, ಉಪ್ಪು, ಸಕ್ಕರೆ. ಇವ್ ನಂಗೆ ಹೆಲ್ಪ್ ಮಾಡಕ್ ಬಂದಿಲ್ಲ. ಅವ್ರ ಅಮ್ಮ ಹತ್ರ ಹೆಲ್ಪ್ ಮಾಡಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೆಲ್ಪ್ ಮಾಡಿದ್ರೆ ತಿನ್ಕೊಂಡಿದ್ದಾರೆ ಅಷ್ಟೇ. ಯಾರಾದ್ರೂ ಒಬ್ಬನ ಕೆಲಸ ಇಟ್ಕೊಂಡಿದ್ರೆ ಒಳ್ಳೆ. ಇದು ನೋಡು, ನಾನು ತ್ರಿವಿಕ್ರಮ್ ಅಂತ ಕದ್ಕೊಂಡಿರೋದು ಸ್ವೀಟ್ ಮಾಡಕ್ಕೆ. ಮದುವೆ ಮಾಡ್ಕೊಂಡ್ರೆ ಹೇಳ್ತಿಯಲ್ಲ, ಅಣ್ಣ ತಂಗಿ ಸಂಬಂಧ, ಅತ್ತಿಗೆ ಬಂದವರು, ಅದಕ್ಕೆ ಮದುವೆ ಮಾಡ್ಕೊಂಡ್ರೆ ಎಲ್ಲ ಹೋಗ್ತೀಯ. ಜ್ಯೂಸ್ ಮಿಕ್ಸರ್. ನಿಮ್ಗೆ ಇದು ಗೊತ್ತಾ ಪೊಯಮ್? ಆಪಲ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಕೈ ಬಿಡೋದು ಕಂಜೂಸ್. ಅದೇ ಇನ್ನೇನಿಲ್ಲ. ಉಪ್ಪಿನಕಾಯಿ ಬಿಡಬೇಡ, ಉಪ್ಪು ಬಿಡಬೇಡ, ಕಾಯಿ ಬಿಡಬೇಡ.
ಏನು ಬಿಡ ತಿಂತಾ ಇರು. పొడిండేది 6-15 నిమిషాల దాకా గ్యాప్ మీద లేగచ్చు అటు నిద్రపోయిండేది. ఆమె లేచి పొలం దమ్మని చెప్పేసి 6 అంకలు అయిపోయింది, ఎప్పుడు పోయేది, ఏమీ చేయలేదే వంట అని చెప్పేసి ఆ మాట్లాడుకుని గ్యాప్లే అలాగా కొన్ని తలు ముగ్గు కడుపుకొని వెళ్ళిద్దాం అని చెప్పేసి రెస్ట్ ನಂಗೆ ಗ್ಯಾಪ್ ಮಚ್ಚ ಅಯ್ಯೋ ಸಂಡೆ ಕದೆ ಇವತ್ತು అనేసి అలాగే పెట్టుకోలే కదా ఆయన పొరమనేసిన పోడిన తక్షణ నిద్రపోయేసి నన్ను రాత్రి వాకింగ్ పేరు 2 రౌండ్లు కొట్టిండే స్కాల్ అయిపోయిండే. అయ్యో మంచి టెన్షన్ పొద్దున్నే. దీన్ని ఎండలో పెట్టి పోయింది. ಯಾರಕ್ಕೆಲ್ಲ ಜಾಗ ಇಲ್ಲಿ ಆಯ್ತಪ್ಪ ಕ್ಲೀನಿಂಗ್ ಹೆಂಗಿದೆ ಕ್ಲೀನಿಂಗ್ ವರ್ಕ್? ನಾನು ಸ್ವಲ್ಪ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ಬಾ? ಯಾಕೆ ಆರಾಮಾಗಿ ಮಲ್ಕೊಂಡಿದ್ದೆ ನೋಡಿ ಅವನು. ಎತ್ತವರೆಲ್ಲ ಕ್ಲೀನ್ ಮಾಡು. ಹೆಂಗಿತ್ತಪ್ಪ ಕ್ಲೀನಿಂಗ್ ಕೆಲಸ? ನಮ್ಮ ಫ್ರೆಂಡ್ಸ್ ಸಖತ್ತ ಕ್ಲೀನ್ ಮಾಡ್ತಾ ಇದ್ದಾನೆ. ಫುಲ್ ಸಂಬಳ ಕೊಡ್ಬೇಕು ಇವತ್ತು. ಎಷ್ಟು ಬೇಕು ಸಂಬಳ? ಸಂಬಳ ಎಷ್ಟಪ್ಪ ಬೇಕು? ಬೇಡವಾ? ಫ್ರೀಯಾಗಿ ಫುಲ್ ಕೆಲಸ ಮಾಡ್ಬೋದು. ಗೈಸ್ ನಿಮಗೂ ಯಾರಾದರೂ ಬೇಕಾದರೆ ಕೆಲಸದವ್ರು ಬರ್ತಾರೆ, ಫ್ರೀಯಾಗಿ ಬರ್ತಾ ಇರುತ್ತೆ ನೋಡಿ. ನೀರಿಲ್ಲ ಹಾಕ್ಕೊಂಡು ಮ್ಯೂಸಿಕ್ ಜೊತೆ ಕ್ಲೀನಿಂಗ್. ಧೂಳಿಲ್ಲ ಅಂದ್ರೂ ಧೂಳಿಸ್ಬೇಕು, ಎಷ್ಟೇ ಕ್ಲೀನ್ ಆಗಿದ್ರು ಕ್ಲೀನ್ ಮಾಡಬೇಕು. ಈ ಕಂಪ್ಲೇಂಟ್ ಬಂದರೆ ಸಾರಿ ಹಬ್ಬಗಳು ಬಂದರೆ ಅಷ್ಟೇ. ನಿಮ್ಮನೆಗೆ ಯಾರಾದರೂ ಕ್ಲೀನ್ ಮಾಡಕ್ಕೆ ಬರ್ಬೇಕಂದ್ರೆ ಹೇಳಿ ಬರ್ತೀನಿ. ಬಟ್ ಒಂದು ದಿವಸಕ್ಕೆ 10,000 ಕೊಡ್ಬೇಕಷ್ಟೇ. ಓಕೆನಾ? ಓಕೆ ಅನ್ನೋರು ಕಮೆಂಟ್ ಹಾಕಿ ಬರ್ತೀನಿ ಈಗಲೇ. ಒನ್ ಡೇ 10,000 ಅಂದರೆ ಓಕೆ, ಈಸಿ. ಇಲ್ಲಾಂದರೆ ಕಷ್ಟ. ಒಂಥರ ಖುಷಿ ಆಗ್ತಾ ಇದೆ. ಸೂಪರ್ ಸೂಪರ್. ನನಗೆ ಡೌಟ್ ಎಲ್ಲಿಂದ ಬರುತ್ತೆ ಗಲೀಜು ಅಂತ. ಎಷ್ಟು ಕ್ಲೀನ್ ಮಾಡ್ತಾ ಇರ್ತೀವಿ ವಾರಕ್ಕೊಂದ್ಸತಿ, ಆದರೂ ಎಷ್ಟು ಗಲೀಜು ಬರುತ್ತಪ್ಪ ಅಂತ ನನಗೊಂದು ಡೌಟ್.
ಸಾಕು. ಈ ಹಬ್ಬಗಳು ಬರೋದು ಸಾಕು, ಫಂಕ್ಷನ್ ಬರೋದು ಸಾಕು, ಕ್ಲೀನ್ ಮಾಡಿ ಮಾಡಿ ಸುಸ್ತಾಗೋದು ಸಾಕು. ಅಪ್ಪ, ಮನೆ ಅಂತೂ ಎಷ್ಟು ಗಲೀಜಾಗಿದೆ. ಬನ್ನಿ ಗೈಸ್, ನಂದು ಕ್ಲೀನಿಂಗ್ ನಡೀತಾ ಇದೆ. ನೋಡಿ ಎಷ್ಟು ಮೆಸ್. ಮನೆ ತುಂಬ ಕಸ 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 ಕಸ, ಎಲ್ಲಿ ನೋಡಿದ್ರು ಕಸ. ಯಾರಾದ್ರು ಲ್ಯಾಡರ್ ಬೇಕಂದ್ರೆ ಹೇಳಿ, ತಂದು ಕೊಡ್ತೀನಿ ನಿಮ್ಮ ಮನೆಗೆ. ಫ್ರೀ ಲ್ಯಾಡರ್, ಫ್ರೀ ಫ್ರೀ ಫ್ರೀ. ಕಮೆಂಟ್ ಹಾಕಿ ಸಾಕಷ್ಟೆ. ಇವಾಗ ನಮ್ಮ ತಮ್ಮ ಅಲ್ಲಿ ಬಾತ್ರೂಮ್ ಉಜ್ತಾ ಇದ್ದಾನೆ ಚೆನ್ನಾಗಿ. ಬರ್ರಿ ತೋರಿಸ್ತೀನಿ. ಆಯ್ತೇನೋ ಉಜ್ಜಿದ್ದು? ಏನು ಉಜ್ತಾ ಇದೆಯಾ? ಏನು ಉಜ್ತಾ ಇದೆಯಾ? ಸ್ವಲ್ಪ ವ್ಲಾಗ್ ಇಲ್ಲಿ ಹಾಯ್ ಹೇಳು. ಓಕೆ ಗೈಸ್, ಇಷ್ಟೇ ನಮ್ಮ ಮನೆ ಕ್ಲೀನಿಂಗ್ ವ್ಲಾಗು. ಸಿಗುವ ಮತ್ತೆ. ಬಾಯ್ ಬಾಯ್.